ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಹಳ ಸಾಫ್ ಡಾಕ್ಟ್ರಿ ಅವರು ಆದ್ರೆ ಅವ್ರ ಮನ್ಯಾಗ ಒಂದು ಮೊಹಮ್ಮದ್ ಪೈಗಂಬರ್ या रसूल अल्लाह आप पर हमारी जान कुर्बान है लब्बैक या रसूल अल्लाह गुस्ताखी नबी की एक ही सजा सर तन से जुदा अस्सलाम वालेकुम ಮುಸಲ್ಮಾನ ಸಮಾಜದ ಮುಖಂಡರಿಗೆ ಗುರುಗಳಿಗೆ ಧಾರ್ಮಿಕ ಮುಖಂಡರಿಗೆ ತುಂಬಾ ಆಳವಾಗಿ ಇಸ್ಲಾಮನ ಕುರಾನನ್ನ ಅಧ್ಯಯನ ಮಾಡಿದವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರವಾದಿ ನಿಂದನೆ ಮಾಡಿದ್ರೆ ತಲೆ ಕತ್ತರಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟವ್ರು ಯಾರು? ಅದು ಕುರಾನ್ ಹೇಳಿದ್ಯಾ ಇಲ್ಲ ಪ್ರವಾದಿಯವರೇ ಹೇಳಿದಾರ? ಟಿಪ್ಪು ಸುಲ್ತಾನ್ ಬೈತಿದ್ದ, ಔರಂಗಜೇಬ್ ಬೈತಿದ್ದ, FIR ಗಳಿಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅದೀಗ ಮಿತಿ ಮೀರಿ ಮೊಹಮ್ಮದ್ ಪೈಗಂಬರ್ ಅವರವರೆಗೂ ಬಂದ್ ನಿಂತಿದೆ. ಇದನ್ನೇ ಅತಿರೇಕ ಅನ್ನೋದು, ಇದನ್ನೇ ಗಾಂಚಾಲಿ ಅಂತ ಹೇಳೋದು, ಯತ್ನಾಳಿನ ಗಾಂಚಾಲಿ ಅಂತ ಹೇಳೋದು ಇದನ್ನೇ. ಕತ್ತಿ ಹಿಡ್ಕತ್ತೀವಿ, ತ್ರಿಶೂಲ ಹಿಡ್ಕತ್ತೀವಿ, ಬಾಂಬ್ ಹಾಕ್ತೀವಿ, ಆ ಮೂಲಕ ಧರ್ಮ ರಕ್ಷಣೆ ಮಾಡ್ತೀವಿ ಅನ್ನೋರು ಯಾರು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮಕ್ಕೂ ಸೇರಿದವರಲ್ಲ. ಹಲೋ ನಮಸ್ಕಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ತಲೆನ ಕತ್ತರಿಸಿ ಅಂತ ಹೇಳ್ಬಿಟ್ಟು ಮೊದಲು ಒಂದು ಆಡಿಯೋ, ಆಮೇಲೆ ಒಂದು ವಿಡಿಯೋ. ಗುಸ್ತಾಖೆ ರಸೂಲ್ ಕೆ ಏಕಿ ಸಜಾ ಸರ್ ತನ್ಸೆ ಜುದಾ. ಪ್ರವಾದಿ ನಿಂದನೆಗೆ ಒಂದೇ ಸಜಾ, ಅದು ತಲೆಯನ್ನು ಕತ್ತರಿಸೋದು. ನಿಮಗೆ ರಾಜಸ್ಥಾನದ ಉದಯಪುರದಲ್ಲಿ ಪ್ರವಾದಿ ನಿಂದನೆಗೆ ಸಂಬಂಧಪಟ್ಟ ಹಾಗೆ ನೂಪುರ್ ಶರ್ಮಾ BJPಯ ನಾಯಕಿ ಪ್ರವಾದಿನ ನಿಂದಿಸಿರ್ತಾರೆ. ಆ ವಿಡಿಯೋವನ್ನು ಶೇರ್ ಮಾಡಿರ್ತಾನೆ ಒಬ್ಬ ಕನ್ನಯ್ಯ ಲಾಲ್ ಅಂತ ಹೇಳ್ಬಿಟ್ಟು ಬಡ ಟೇಲರ್. ಅವನನ್ನು ಒಂದಿಬ್ಬರು ಹೋಗ್ಬಿಟ್ಟು ಕತ್ತನ್ನು ಕುಯ್ದುಬಿಡ್ತಾರೆ. ಭಾರತ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮತ್ತು ಆತಂಕವನ್ನು ಸೃಷ್ಟಿ ಮಾಡಿದಂಥ ಘಟನೆ ಅದು. ಪ್ರವಾದಿಯನ್ನು ನಿಂದನೆ ಮಾಡಿದ್ರೆ ತಲೆ ಕತ್ತರಿಸೋದು ಅಷ್ಟೇ. ಈ ರೂಲ್ಸನ್ನು ಮಾಡಿದವ್ರು ಯಾರು? ನನ್ನ ಪ್ರಶ್ನೆ. ನಾನು ಮುಸಲ್ಮಾನ ಸಮಾಜದ ಮುಖಂಡರಿಗೆ, ಗುರುಗಳಿಗೆ, ಧಾರ್ಮಿಕ ಮುಖಂಡರಿಗೆ, ತುಂಬ ಆಳವಾಗಿ ಇಸ್ಲಾಮನ ಕುರಾನನ್ನು ಅಧ್ಯಯನ ಮಾಡಿದವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರವಾದಿ ನಿಂದನೆ ಮಾಡಿದ್ರೆ ತಲೆ ಕತ್ತರಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟವ್ರು ಯಾರು? ಅದು ಕುರಾನ್ ಹೇಳಿದ್ಯಾ ಇಲ್ಲ ಪ್ರವಾದಿಯವರೇ ಹೇಳಿದಾರ? ನಾವು ಓದ್ಕೊ ಬಂದಿದ್ದು ಹಾಗಿರಲಿಲ್ಲ. ಪ್ರವಾದಿ ಅತ್ಯಂತ ಕ್ಷಮಾಗುಣ ಉಳ್ಳಂಥ ಮಹಾನ್ ವ್ಯಕ್ತಿಯಾಗಿದ್ರಂತ. ತನ್ನನ್ನು ಅವಮಾನಿಸಿದವರನ್ನ ಸತ್ಕರಿಸುತ್ತಿದ್ದಂಥ ಮಹಾನ್ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್. ನಾವು ಓದ್ಕೊ ಬಂದಿದ್ದು. ತನ್ನ ಮೇಲೆ ಕೆಸರೆರಚುತ್ತಿದ್ದಂತಹ ಮಹಿಳೆಯ ಆರೋಗ್ಯವನ್ನು ವಿಚಾರಿಸಿದಂತಹ ಮಹಾನ್ ಚರಿತ್ರೆ ಇರುವಂತಹ, ಮಹಾನ್ ಹಿನ್ನೆಲೆ ಇರುವಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನಾವು ತಿಳ್ಕೊಂಡು ಬಂದಿರೋದು. ಆದಮೇಲೆ ಆ ಪ್ರವಾದಿಯವರನ್ನ ಇವ್ರು ಯಾರ ತಲೆ ಇಲ್ಲದಂತಹ ಅವಿವೇಕಿಗಳು, ಮೂರ್ಖರು, ಮುಟ್ಟಾಳರು, ಮಾಡೋ ಕೆಲಸ ಇಲ್ಲದವರು ನಿಂದನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ತಲೆಯನ್ನು ಕತ್ತರಿಸಬೇಕು ಅಂತ ಆದೇಶವನ್ನು ಕೊಟ್ಟವ್ರು ಯಾರು? ನನ್ನ ಪ್ರಕಾರ ಆ ಥರದ ಆದೇಶವನ್ನು ಕುರಾನ್ ಆಗಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂತಹ ಮಹಾನ್ ವ್ಯಕ್ತಿಗಳಾಗಿ ಕೊಟ್ಟಿರಲಿಲ್ಲ. ಯಾವುದೋ ಉಗ್ರ ಮನಸ್ಥಿತಿಗಳು ಕೊಟ್ಟಿರ್ತವೆ. ಆ ಉಗ್ರ ಮನಸ್ಥಿತಿಗಳು ಏನು ಹೇಳ್ತವೆ ಅದನ್ನು ನೀವು ಮಾಡಕ್ಕೆ ಹೊರಟಿದ್ದೀರಿ. ಪ್ರವಾದಿ ಪೈಗಂಬರ್ ಅವರು ತನಗಾದ ಅವಮಾನಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನೀವು ಪ್ರವಾದಿ ಅವಮಾನ ಮಾಡ್ದೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ತಲೆ ಕತ್ತರಿಸಿದ್ರೆ ಅದು ಪ್ರವಾದಿ ಮೆಚ್ಚುವಂಥ ಕಾರ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಸ್ಲಾಂ ಮೆಚ್ಚುವಂಥ ಕಾರ್ಯವೂ ಆಗೋದಿಲ್ಲ. ನೀವು ಮಾಡೋಂಥ ದುಷ್ಕೃತ್ಯ, ನಿಮ್ಮ ಈ ಸ್ಟೇಟ್ಮೆಂಟ್ಗಳಿಂದ ವಿನಾಕಾರಣ ಇಸ್ಲಾಂ ಧರ್ಮ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಚರ್ಚೆಗೀಡಾಗ್ತಾರೆ. ವಿನಾಕಾರಣ ಶಾಂತಿ ಪ್ರೀತಿಯನ್ನು ಸಾರಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೆಸರನ್ನು ಹಾಳು ಮಾಡೋದಕ್ಕೆ ನೀವೆಲ್ಲ ಹುಡ್ಕೊಂಡಿದ್ದೀರಿ. ಇದನ್ನು ನಾನು ನೇರವಾಗಿ ಹೇಳ್ತೀನಿ. ಎಸ್, ಆಫ್ಕೋರ್ಸ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಮುಸಲ್ಮಾನರು ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ. ಹಾಗೆ ಯತ್ನಾಳ್ ಅಂತ ಮುಟ್ಟಾಳರಿಗೆ ಯಾಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಗಳು, ಯಾಕೆ ಇನ್ನೊಂದು ಧರ್ಮದ ವಿಚಾರ? 3 ಹೊತ್ತು ಮುಸಲ್ಮಾನರನ್ನ ಬೈಯಿ ಇದನ್ನೇ ರಾಜಕೀಯ ಅಂತ ಮಾಡ್ಕೊಂಡು ಬಂದಾನೆ ಯತ್ನಾಳ್. ಇದೆಲ್ಲದರ ಪರಿಣಾಮ ಸ್ವಂತ BJP ಪಕ್ಷದಿಂದನೇ ಕಿಕ್ಔಟ್ ಆಗಿರುವಂಥ ಕೆಲಸಕ್ಕೆ ಬಾರದ ಒಂದು ಕ್ಯಾಂಡಿಡೇಟು. ಏನಿಲ್ಲ, ಈಗ ರೆಕ್ಕೆ ಪುಕ್ಕ ಏನೂ ಇಲ್ಲ. ಹೊಸ ಪಕ್ಷ ಕಟ್ತೀನಿ, ಅದು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಒಬ್ಬ ಯಡಿಯೂರಪ್ಪನ ಮಗನನ್ನು ಎದುರಿಸೋಕ್ಕಾಗಲಿಲ್ಲ. 3 ಹೊತ್ತು ಮುಸಲ್ಮಾನರ ಬೈಕೊಂಡು ನಾನು ಹಿಂದುತ್ವದ ಹುಲಿ, ಹಿಂದೂ ಹುಲಿ ತನಗೆ ತಾನೇ ಸೀಲ್ ಹೊಡ್ಕೊಂಡು, ಆಯ್ತಪ್ಪ ನೀವು ಹಿಂದೂ ಹುಲಿನೋ, ಹಿಂದೂ ಸಿಂಹನೋ, ಹಿಂದೂ ಚಿರತೆನೋ ಏನಾದರೂ ಆಗ್ರಪ್ಪ, ಅದು ನಿಮ್ಮಿಷ್ಟ. ಇನ್ನೊಂದು ಧರ್ಮವನ್ನು, ಇನ್ನೊಂದು ಧರ್ಮದ ನಂಬಿಕೆಯನ್ನು, ಇನ್ನೊಂದು ಧರ್ಮದ ಪ್ರವಾದಿಯನ್ನು, ಇನ್ನೊಂದು ಧರ್ಮದ ದೇವರನ್ನ ಯಾಕೆ ಬೈಬೇಕು ನೀವು? ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಹಳ ಸಾಫ್ ಡಾಕ್ಟ್ರಿ ಅವರು ಆದ್ರೆ ಅವ್ರ ಮನ್ಯಾಗ ಒಂದು ಮೊಹಮ್ಮದ್ ಪೈಗಂಬರ್. ಈ ವಕ್ಫಿಗೆ ಸಂಬಂಧಪಟ್ಟ ಹಾಗೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ನನಗೆ ತುಂಬ ಜನ ಕೇಳ್ತಾರೆ ನೀವು ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ನನಗಿನ್ನೂ ಕ್ಲಾರಿಟಿ ಸಿಗಲಿಲ್ಲ. ನನಗಿನ್ನೂ ವಕ್ಫ್ ಬಗ್ಗೆ ತುಂಬ ಕ್ಲಾರಿಟಿ ಸಿಗಬೇಕಾಗಿದೆ.
ಅವರು ವಕ್ಫ್ ತಿದ್ದುಪಡಿ ಮಸೂದೆ ಯಾಕೆ ಮಾಡಿದ್ರು, ಅದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಹಲವಾರು ದಶಕಗಳಿಂದ ವಕ್ಫ್ 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 ಅನ್ನೋ ಪ್ರಾಪರ್ಟಿಗಳಿದಾವಲ್ಲ, ಇದರಿಂದ ಬಡ ಮುಸಲ್ಮಾನರಿಗೆ ತಾವು ಏನು ಮಾಡಿಕೊಟ್ಟಿದ್ದೀರಿ? ಒಳ್ಳೆ ಸ್ಕೂಲ್ ಕಟ್ಕೊಟ್ಟಿದ್ದೀರಾ, ಒಳ್ಳೆ ಆಸ್ಪತ್ರೆ ಕಟ್ಕೊಟ್ಟಿದ್ದೀರಾ, ತುಂಬಾ ಮಾತಾಡೋಕ್ಕಿದೆ, ಅದನ್ನು ಇನ್ನೊಂದ್ಸಲ ಮಾತಾಡ್ತೀರಿ. ವಕ್ಫ್ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ, ಶಿವಸೇನೆ ಬಣದ ಉದ್ಧವ್ ಠಾಕ್ರೆನ ಟೀಕಿಸುವ ಬರದಲ್ಲಿ ಬಾಳ್ ಠಾಕ್ರೆ ಐ ಆಮ್ ಮ್ಯಾಡ್ 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 ಹಿಂದೂ ಅಂತ ಹೇಳ್ತಾ ಇದ್ರು. ಅಂತಹ ಬಾಳ್ ಠಾಕ್ರೆ ಮನೆಯಲ್ಲಿ ಇವನು ಯಾರೋ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹುಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಈ ಆಂಗಲ್ ಅಲ್ಲಿ ಮಾತಾಡಿರೋದು. ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಹಳ ಸಾಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನ್ಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಉದ್ಧವ್ ಠಾಕ್ರೆನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೆ ಹೋಲಿಕೆ ಮಾಡಿರೋದು. ಬಾಳ್ ಠಾಕ್ರೆ ಮನೆಯಲ್ಲಿ ಒಬ್ಬ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ರಂತ. ಏನು ಸಂಬಂಧ ಇದೆಯಾ? ಯಾಕೆ ಅದನ್ನು ಮಾತಾಡಬೇಕು? ದಿನ ಬೆಳಗ್ಗೆ ಔರಂಗಜೇಬ್ನ ಬೈ, ದಿನ ಬೆಳಗ್ಗೆ ಟಿಪ್ಪು ಸುಲ್ತಾನ್ ಬೈ, ಹೀಗೆ ಬೈತಾ ಬೈತಾ ಹೋದ ಮೇಲೆ ಒಂದಿಷ್ಟು ಕೇಸ್ ಹಾಕಿದಾಗ ಇನ್ನೊಂದಷ್ಟು ಕೇಸ್ ಹಾಕ್ರಪ್ಪ ಅಂತ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನ್ ಮತ್ತು ಔರಂಗಜೇಬ್ರನ್ನ ಆ ಮಗ ಈ ಮಗ ಸೂ ಮಗ ಅಂತ ಬೈದಂತಹ ನಾಲಾಯಕು, ಅವಿವೇಕಿ, ಸಮಾಜ ಘಾತಕ ಯತ್ನಾಳ್, ಬಹಳ ದೊಡ್ಡ ನೀಚ ಯತ್ನಾಳ್, ಅದ್ರಲ್ಲಿ ಯಾವ ಡೌಟು ಬೇಡ, ಬಹಳ ದೊಡ್ಡ ನೀಚ ಯತ್ನಾಳ್. ಇಂಥ ರಾಜಕಾರಣಿಗಳನ್ನ ಬಿಜೆಪಿ ಪಕ್ಷ ಎಲ್ಲಿಡ್ಬೇಕು ಅಲ್ಲೇ ಇಡ್ತು, ಎಗರ್ಸಿ ಒದ್ದು ದೂರ ಆಗ್ತು. ಬಿಜೆಪಿ ಪಕ್ಷದ ಸಿದ್ಧಾಂತದ ವಿರೋಧಿಗಳು ನಾವು, ಆದರೆ ಯತ್ನಾಳ್ ವಿಚಾರದಲ್ಲಿ ಅದರ ನಿಲುವನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಅಂತಹ ನೀಚ ಯತ್ನಾಳ್ ಟಿಪ್ಪು ಸುಲ್ತಾನ್ ಬೈತಿದ್ದ, ಔರಂಗಜೇಬ್ ಬೈತಿದ್ದ, FIRಗಳಿಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅದೀಗ ಮಿತಿ ಮೀರಿ ಮೊಹಮ್ಮದ್ ಪೈಗಂಬರ್ ಅವರವರೆಗೂ ಬಂದು ನಿಂತಿದೆ. ಇದನ್ನೇ ಅತಿರೇಕ ಅನ್ನೋದು, ಇದನ್ನೇ ಗಾಂಚಾಲಿ ಅಂತ ಹೇಳೋದು, ಯತ್ನಾಳಿನ ಗಾಂಚಾಲಿ ಅಂತ ಹೇಳೋದು ಇದನ್ನೇ. ಯಾಕೆ ಬೇಕು ನಿನಗೆ? ಇದರಿಂದ ಈ ದೇಶದ ಸಮಸ್ಯೆಗಳ ಬಗೆಹರಿಯುತ್ತಾ? ನಿರುದ್ಯೋಗದಂತ ಸಮಸ್ಯೆಗಳ ಬಗೆಹರಿಯುತ್ತಾ? ಬೆಲೆ ಏರಿಕೆ ಅಂತ ಸಮಸ್ಯೆಗಳ ಬಗೆಹರಿಯುತ್ತಾ? ದೇಶದ GDP ಹೆಚ್ಚಾಗ್ತದಾ? ದೇಶದ ಸಾಲ ತೀರ್ತದ? ಶೈಕ್ಷಣಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಏನಾದರೂ ಕ್ರಾಂತಿ ಆಗ್ತದಾ? ಏನೂ ಇಲ್ಲ. ಸುಮ್ಮನೆ ಒಂದಿಷ್ಟು ಜನ ಮುಸಲ್ಮಾನರ ಬೈ, ಒಂದಿಷ್ಟು ಹಿಂದೂ ಯುವಕರನ್ನ ಪ್ರವೋಕ್ ಮಾಡೋ, ಆ ಮೂಲಕ ಏನಾದ್ರು ಲಾಭ ಮಾಡು. ಈಗ ಎಲ್ಲೂ ಸಲ್ಲದ ಎತ್ತಲ್ಲಿ ಹೇಗಾದ್ರೂ ಮಾಡಿ ಸರ್ವೆ ಆಗ್ಬೇಕು, ತಿರ್ಗಾ ಅದನ್ನೇ ಮಾತಾಡ್ಕೊಂಡು ಅದೇ ಪಾಲಿಟಿಕ್ಸ್ ಅದೇ ಹೇಸಿಗೆ ರಾಜಕಾರಣವನ್ನ ಮುಂದುವರಿಸಿದ್ದಾನೆ. ಹಾಗಂತ ಆ ಸ್ಟೇಟ್ಮೆಂಟು ಸರಿಯೋ ತಪ್ಪೋ, ಅದು ತಪ್ಪಾದರೆ ನನ್ನ ಭಾರತದಲ್ಲಿ ಸಂವಿಧಾನ ಅಂತಿದೆ, ಸಂವಿಧಾನದ ಪ್ರಕಾರವಾಗಿ ಅದಕ್ಕೆ ಯಾವ ಕಲಂ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಬಹುದು, ಎಲ್ಲ ಅವಕಾಶಗಳು ನನ್ನ ಕಾನೂನಲ್ಲಿ ಇದೆಯಲ್ಲ. ಒಂದು ಧಾರ್ಮಿಕ ನಂಬಿಕೆಯ ವಿರುದ್ಧವಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಅದಕ್ಕೆ ಪೂರಕವಾಗಿ ಆತನಿಗೆ ಏನು ಶಿಕ್ಷೆ ಕೊಡಬಹುದು ಅನ್ನುವಂಥ ಅವಕಾಶ ನನ್ನ ಸಂವಿಧಾನದಲ್ಲಿದೆ. ನನ್ನ ಸಂವಿಧಾನಕ್ಕೆ ಬಿಟ್ಬಿಡಿ, ಕೇಸ್ ಕೊಡಿ, ಅರೆಸ್ಟ್ ಮಾಡಿಸಿ, ಅರೆಸ್ಟ್ ಮಾಡಿಲ್ಲ ಅಂದ್ರೆ ಪ್ರತಿಭಟನೆಗಳನ್ನು ಮಾಡಿ, ಅದಕ್ಕೆಲ್ಲ ಅವಕಾಶಗಳಿದ್ದಾವೆ. ಫಸ್ಟ್ ಆಡಿಯೋ ಎಲ್ಲಿಂದ ಬಂತು, ಯಾರು ಬಿಟ್ಟಿದ್ದು ಎನ್ಕ್ವೈರಿ ಆಗಲಿ. ಆ ವಿಡಿಯೋ ಯಾವನ ಸುಹೇಲ್ ಅಂತ ಬಿಟ್ಟ, ಅದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದೆ. ಅವನು ಸರ್ ತನ್ಸೆ ಜುದಾ ಪ್ರವಾದಿ ನಿಂದನೆಯನ್ನು ಮಾಡಿದರೆ ತಲೆ ಕತ್ತರಿಸುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಎತ್ತಾಗ ಬಂದ್ಬಿಡಿ. जो बीजापुर का MLA बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है, किसी भी हाल पर हमें ये बर्दाश्त नहीं है। या रसूलुल्लाह, आप पर हमारी जान कुर्बान है, लब्बैक या रसूलुल्लाह। गुस्ताखी नबी की एक ही सजा, सर तन से जुदा। अस्सलाम वालेकुम। ಅವ್ನು ಏನು ಕಟ್ ಮಾಡ್ಬೇಕು ಅದನ್ನ ನೀಟಾಗಿ ಕಟ್ ಮಾಡಿ ಬಿಸಾಕ್ಬಿಡಿ, ಎರಡೆರಡು ಸಲ ಆದರೂ ಪರವಾಗಿಲ್ಲ. ಇಂಥವರಿಂದ ಒಂದು ಧರ್ಮವನ್ನ ವಿಲನೈಸ್ ಮಾಡಿ ವಿಮರ್ಶೆ ಮಾಡಬೇಕಂತ ಪರಿಸ್ಥಿತಿಗೆ ಬಂದು ತಲುಪ್ತೀವಿ ನಾವು. ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ, ಮಾಡೋ ಕೆಲಸ ಇರಲ್ಲ ಅವ್ರಿಗೆ. ಯಾರೋ ಒಬ್ಬ ಕಿಡಿಗೇಡಿ ಈ ಥರದೊಂದು ಸ್ಟೇಟ್ಮೆಂಟ್ನ ತಿಳಿಸಿರ್ತಾನೆ, ಅದನ್ನ ಹಿಡ್ಕೊಂಡು ತಲೆ ಕತ್ತರಿಸ್ಬಿಡ್ತೀವಿ. ಏನು ತಲೆ ಕತ್ತರಿಸೋದು? ಹಾಗಂತ ಈ ದೇಶದಲ್ಲಿ ಆ ಥರದ ಕೃತ್ಯ ಆಗಿಲ್ಲ ಅಂತ ಇಲ್ವಲ್ಲ. ಉದಯಪುರದ ಘಟನೆ ಕಣ್ಮುಂದೆ ಇದೆಯಲ್ಲ, ಹಾಗಾಗಿ ಆತಂಕ ಪಡಲೇಬೇಕು. ಬಿಜಾಪುರದ ಆಲಂಗಿರಿ ಹಾಲ್ನಲ್ಲಿ MNC ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ, ಒಂದು ಗುಂಪು ಮೀಟಿಂಗ್ ಕರೆದಿದ್ರಂತೆ. ಅದರಲ್ಲಿ ಉಲಾಮಗಳು, ಭಾಳ ದೊಡ್ಡ ದೊಡ್ಡ ಮುಸಲ್ಮಾನ್ ನಾಯಕರು, ದಿಗ್ಗಜರು ಎಲ್ಲ ಇದ್ರಂತೆ. ಅಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ, ಒಂದು ದೊಡ್ಡ ಪ್ರತಿಭಟನೆ ಮಾಡೋಣ, ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಲಕ್ಷಾಂತರ ಜನ ಸೇರಬೇಕು, ಆಮೇಲೆ ಯತ್ನಾಳ್ ಮನೆಗೆ ನುಗ್ಗಬೇಕು, ಇದು ಫೈನಲ್, ಅವನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಅವ್ನ ತಲೆನ ಕತ್ತರಿಸ್ಬೇಕು ಅಂತ ಒಂದು ಆಡಿಯೋ ವೈರಲ್ ಆಗಿರೋದು, ಆಮೇಲೆ ಒಂದು ವಿಡಿಯೋ ವೈರಲ್ ಆಗಿರೋದು. ಇವರಿಬ್ಬರನ್ನು ಮುಸಲ್ಮಾನ ಸಮುದಾಯ ನೇರವಾಗಿ ಧಿಕ್ಕರಿಸಬೇಕು. ಬಹಿರಂಗವಾಗಿ ಮುಸಲ್ಮಾನ ಮುಖಂಡರು ಸ್ಟೇಟ್ಮೆಂಟನ್ನು ಕೊಡಬೇಕು ಇವ್ರ ವಿರುದ್ಧವಾಗಿ. ಇವರಿಗೂ ಇಸ್ಲಾಂ ಧರ್ಮಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇವ್ರನ್ನ ಫಸ್ಟ್ ಹೆಡಮೂರಿ ಕಟ್ಟಿ ಎತ್ತಾಕೊಂಡು ಹೋಗ್ಬಿಟ್ಟು ಎಲ್ಲೆಲ್ಲಿಗೆ ಲಾಠಿಯನ್ನು ತುರುಕಬೇಕು ಅಲ್ಲಿ ನೀಟಾಗಿ ಲಾಠಿನ ತುರುಕಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಬೇಕು. ಒಂದಿಷ್ಟು ಜನ ಕೊಡ್ತಾ ಇದ್ದಾರೆ ಆಲ್ರೆಡಿ, ಆದರೆ ಕೊಡುವಂಥ ಸ್ಟೇಟ್ಮೆಂಟನ್ನು ಯಾವ ಮಾಧ್ಯಮಗಳು ಹೈಲೈಟ್ ಮಾಡಲ್ಲ. ಈ ಇಬ್ಬರು ಕಿಡಿಗೇಡಿಗಳು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಇಡೀ ಮುಸ್ಲಿಂ ಸಮುದಾಯದ ಅಭಿಪ್ರಾಯವೇ ಇದು. ಒಬ್ಬ TV ಪತ್ರಕರ್ತ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಟೋರಿ ಮಾಡ್ತಿದ್ದ, ಅದು ನೋಡ್ತಿದ್ದೆ ನಾನು. ಅದರಲ್ಲಿ ಪ್ರವಾದಿ ನಿಂದಕರಿಗೆ ಕತ್ತರಿಸಬೇಕು, ತಲೆ ಕತ್ತರಿಸಬೇಕು ಅಂತ ಆ ಧರ್ಮದಲ್ಲಿ ಇದೆ ಅಂತ ಹೇಳ್ತಾ ಇದ್ದ. ತೋರ್ಸ್ರಪ್ಪ, ನನಗಂತೂ ಗೊತ್ತಿಲ್ಲ.
ಯಾವುದೇ ಕಾರಣಕ್ಕೆ ಆ ಧರ್ಮದ ಯಾವುದೇ ಗ್ರಂಥದಲ್ಲಿ, ಆ ಧರ್ಮದ ಯಾವುದೇ ಹದೀಸ್ನಲ್ಲಿ, ಆ ಧರ್ಮದ ಯಾವುದೇ ಒಂದು ವಿಚಾರಧಾರೆಗಳಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕತ್ತರಿಸಿ ಕೊಲ್ಲಿ ಅಂತ ಹೇಳ್ಬಿಟ್ಟು ಯಾವ ಧರ್ಮಗಳು ಹೇಳಿಲ್ಲ. ಹಿಂದೂ ಧರ್ಮನೂ ಹೇಳಿಲ್ಲ, ಇಸ್ಲಾಂ ಧರ್ಮನೂ ಹೇಳಿಲ್ಲ, ಕ್ರೈಸ್ತ ಧರ್ಮನೂ ಹೇಳಿಲ್ಲ. ಯಾವ ಧರ್ಮವು ಕತ್ತರಿಸಿ ಕೊಲ್ಲಿ ಅಂತ ಹೇಳಿಲ್ಲ. ಹೇಗೆ ಬದುಕಬೇಕು ಅಂತ ಹೇಳುತ್ತೆ, ಹೇಗೆ ಇರಬೇಕು ಅಂತ ಹೇಳ್ಕೊಡುತ್ತೆ. ಆಯಾ ಧರ್ಮಕ್ಕೆ ಸಂಬಂಧಿಸಿದ ಕಿಡಿಗೇಡಿಗಳು ಈ ಕತ್ತರಿಸೋದು, ಕೊಲ್ಲೋದು, ಉಗ್ರ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಆ ಮೂಲಕ ಧರ್ಮ ರಕ್ಷಣೆ ಮಾಡ್ತೀವಿ, ಕತ್ತಿ ಹಿಡ್ಕತ್ತೀವಿ, ತ್ರಿಶೂಲ ಹಿಡ್ಕತ್ತೀವಿ, ಬಾಂಬ್ ಹಾಕ್ತೀವಿ, ಆ ಮೂಲಕ ಧರ್ಮ ರಕ್ಷಣೆ ಮಾಡ್ತೀವಿ ಅನ್ನೋರು ಯಾರು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮಕ್ಕೂ ಸೇರಿದವರಲ್ಲ. ಇವರೆಲ್ಲರೂ ಸಮಾಜಘಾತಕರು, ಜಗತ್ತಿಗೆ ಮಾರಕ ಅಂತ ಅನ್ಸ್ಕೊಳ್ಳೋರು. ಇವ್ರನ್ನ ನಾವು ಸಮಾಜದಿಂದ, ಧರ್ಮದಿಂದ ಬಹಿಷ್ಕಾರ ಮಾಡಬೇಕು. ಹಾಗೆ ಯತ್ನಾಳ್ ಅಂತ ನೀಚರು ತಮ್ಮ ನಾಲಿಗೆಯನ್ನು ಫಿನೈಲ್ ಹಾಕಿ ತೊಳ್ಕೋಬೇಕು. ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ವಿವೇಕದಿಂದ ಮಾತಾಡಬೇಕು. ಈಗ ಮಾತಾಡಿದ್ರೇ ರಾಜಕೀಯವಾಗಿ ನಾನು ಬೆಳೆಯೋದಕ್ಕೆ ಸಾಧ್ಯ, ಸರ್ವೇ ಆಗೋದಕ್ಕೆ ಸಾಧ್ಯ ಅನ್ನೋದೆಲ್ಲ ಭ್ರಮೆ, ಮೂರ್ಖತನ. ವಯಸ್ಸಾಗಿದೆ, ಕೈಕಾಲು ನಡುಗ್ತಾ ಇದೆ, ತುಟಿ ಅದರ್ತಾ ಇದೆ. ಯತ್ನಾಳ್ ಮಾತಾಡಿದ್ದು ಸರಿ ಇಲ್ಲ. ಯತ್ನಾಳ್ನ ತಲೆ ಕತ್ತರಿಸ್ಬೇಕಂತ ಯಾರು ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಅವರು ಸರಿ ಇಲ್ಲ. ಇವರಿಬ್ಬರು ಸಮಾಜಕ್ಕೆ ಮಾರಕ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.